ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಎಲ್ಲಿಯಪ್ಪ ಅಂತಂದು ನೀವು ಆಶ್ಚರ್ಯ ಆಗ್ತಿರ್ಬೋದು. ಸರ್ಪ್ರೈಸ್ ನಾವು ಹೋಗ್ತಾ ಇರೋದು, ನಿಮಗೆಲ್ಲ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಅದೇನು ಸರ್ಪ್ರೈಸ್, ನಾವೆಲ್ಲಿ ಹೋಗಿದ್ದೀವಿ ಅಂತ ನೀವೇ ನೋಡಿ. ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿಂದ ಅಂದರೆ ಹಾಸನಿಂದ ಟ್ಯಾಕ್ಸಿ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ನೋಡಿ, ಏರ್ಪೋರ್ಟಲ್ಲಿ ಟರ್ಮಿನಲ್ 1 ಕಡೆ ಹೋಗ್ತಾ ಇದ್ದೀವಿ. ಟರ್ಮಿನಲ್ 1 ಏರ್ಪೋರ್ಟ್ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಿಂದಿನ ವೀಡಿಯೋದಲ್ಲೆಲ್ಲ ಟರ್ಮಿನಲ್ 2ನೇ ಜಾಸ್ತಿ ತೋರಿಸಿದ್ದು. ಟರ್ಮಿನಲ್ 1 ತೋರಿಸ್ತಾ ಇದ್ದೀನಿ. ಇವಾಗ ನಾವು ನಿರ್ಗಮನ ಟರ್ಮಿನಲ್ 1 ಕಡೆ ಹೋಗ್ತಾ ಇದ್ದೀವಿ. ನಾವು ಏರ್ಪೋರ್ಟ್ ನೋಡಿ ಹೇಗಿದೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಕ್ಯಾಬಲ್ಲಿ ಹೋಗ್ತಾ ಇದ್ವಲ್ಲ, ಹಾಗೆ ವೀಡಿಯೋ ಮಾಡಿದೆ. ನೋಡಿ, ಈ ಥರ ಇದೆ. ಅದಾದಮೇಲೆ ನಮ್ಮದು ಏರ್ಪೋರ್ಟ್ ಬಂದು ಟ್ಯಾಕ್ಸಿ ನಿಲ್ಲಿಸಿ ನಾವು ಇಳಿದ್ವಿ. ಇಳಿದು ಒಂದು ಸರಿ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಏರ್ಪೋರ್ಟು ಹೇಗಿದೆ ಅಂತಂದು ಹೊರಗಡೆ ಇದ್ದಿದ್ದು. ಬಂದಾದಮೇಲೆ ಈಗ ನಾವೆಲ್ಲ ಇಳಿದ್ವಿ. ನಮ್ಮ ಮನೆಯವರೆಲ್ಲ ಲಗೇಜ್ ಇಳಿಸ್ಕೊಂಡಾದ್ಮೇಲೆ ಇವಾಗ ನಮ್ಮ ಮನೆಯವರು ಟ್ಯಾಕ್ಸಿಯವರಿಗೆ ಎಷ್ಟಾಯಿತು ಅಂಥೇಳಿ ಫೋನ್ಪೇ ಮಾಡ್ತಾಯಿದ್ದಾರೆ. ನೋಡಿ, ಕ್ಯಾಬೆಲ್ಲ ನೋಡಿ ಬ್ಯಾಗೆಲ್ಲ ಇಳಿಸ್ಕೊಂಡ್ರು. ನಾನೆಲ್ಲ ಈ ಕಡೆ ಇಳಿಸ್ಕೊಂಡು ನಿಂತ್ಕೊಂಡಿದ್ದೆ. ನಮ್ಮ ಮನೆಯವರು ಲಾಸ್ಟ್ ಬಂದರು. ಇವಾಗ ಕ್ಯಾಬನಿಗೆ ದುಡ್ಡು ಕೊಟ್ಟು ಇವಾಗೆಲ್ಲ ಒಂದು ನೋಡಿ ನಮ್ಮ ಮನೆಯವರಲ್ಲಿ ಪೇ ಮಾಡ್ತಾಯಿದ್ದಾರೆ ಟ್ಯಾಕ್ಸಿ ಅವರಿಗೆ ಪೇ ಆದಮೇಲೆ ಇವಾಗ ನಾವು ನೋಡಿ ಹೆಂಗಿದ್ದೀನಿ ನೋಡಿ. ನಾನು ರೆಡಿನೇ ಆಗಿದ್ದಿಲ್ಲ, ಯಾಕಂದರೆ ರಾತ್ರಿ ಎಲ್ಲ ಏನು ರೆಡಿ ಆಗೋದಂತಂದು ರೆಡಿಯಾಗಿದ್ದಿಲ್ಲ. ನಾನು ಏರ್ಪೋರ್ಟಿಗೆ ಬಂದು ಲಗೇಜೆಲ್ಲ ಇಟ್ಕೊಂಡು ಗಾಡಿಯಲ್ಲಿ ಇವಾಗ ಗಾಡಿ ತಳ್ಕೊಂಡು ಹೋಗ್ತಾ ಇದ್ವಿ ನಾನು ನಮ್ಮ ಮನೆಯವರು. ಇವಾಗ ರಾತ್ರಿ ನಾವು ಎಷ್ಟು ಗಂಟೆಗೆ ಬಂದಿದ್ವಿ ಅಂದರೆ 3:30 ಆಗಿತ್ತು ಬಂದಾಗೆ. ನೋಡಿ, ಎಲ್ಲ ಹೊರಗಡೆಯಿಂದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಟಿಕೆಟ್ ಕೌಂಟ್ರ್ ಇದ್ದಾವೆ, ಇಂಡಿಗೋದು ಅದು ಎಲ್ಲ. ನೋಡಿ, ಇಲ್ಲೊಂದು ಗ್ರೂಪ್ ನಿಂತಿದೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅವರೆಲ್ಲ ಹೋಗ್ತಾಯಿದ್ರು ಗೊತ್ತಿಲ್ಲ. ಗ್ರೂಪ್ ನಿಂತು ಫೋಟೋ ತೆಗೆಸ್ಕೊತಾ ಇದ್ದರು. ನೋಡಿ, ಇಲ್ಲೆಲ್ಲ ಯಾರೋ ಮಾರ್ಕ್ ತೋರಿಸಿದ್ದಾರೆ. ಟರ್ಮಿನಲ್ 1 ಇದು 1ರಿಂದ 4 ಈ ಕಡೆ ಹೋಗ್ಬೇಕಂತಂದು. ಇದೆಲ್ಲ ಇಂಡಿಗೋ ಮತ್ತು ಏನೇನೋ ಯಾವ್ಯಾವ ಫ್ಲೈಟ್ದೆಲ್ಲ ಇದ್ದಾವೆ. ಇಲ್ಲೆಲ್ಲ ಟಿಕೆಟ್ ತೊಗೊಳಕ್ಕೆ ಎಮರ್ಜೆನ್ಸಿ ಬುಕ್ ಮಾಡೋರು ಆನ್ಲೈನೆಲ್ಲ ಬುಕ್ ಮಾಡ್ಕೊತಾರೆ. ಬುಕ್ ಮಾಡ್ಲಿಕ್ಕೆ ಆಗ್ಲಾರ್ದವ್ರು ಇಲ್ಲಿ ಬಂದು ತೊಗೊತಾರೆ ಟಿಕೆಟು. ಇವಾಗ ಡಿಪಾರ್ಚರಿಂದ ಒಳಗಡೆ ಹೋಗ್ಬೇಕು. ನಾವು ಆಲ್ರೆಡಿ ಬೋರ್ಡಿಂಗ್ ಪಾಸ್ ತೊಗೊಂಡಿದ್ವಲ್ಲ, ಅದಕ್ಕೆ ಬೇರೆ ಕೌಂಟ್ರನ್ನೇ ಇದೆ ಇಲ್ಲಿ 9 ನಂಬರು. ಇಲ್ಲಿಂದ ಡೈರೆಕ್ಟ್ ಹೋಗ್ಬೋದು ಅಂತ ಹೇಳಿದರು. ಹಾಗಾಗಿ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಟಿಕೆಟ್ ಎಲ್ಲ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಬೋರ್ಡಿಂಗ್ ಪಾಸ್ ಅದೆಲ್ಲ ತೋರಿಸ್ಬೇಕಲ್ಲ ಅವರಿಗೆ. ಇವಾಗ ನಾನು ಒಳಗಡೆ ಬಂದೆ, ನಮ್ಮ ಮನೆಯವರೆಲ್ಲ ತೋರಿಸಿ ಇವಾಗ ನಮ್ಮ ಮನೆಯವ್ರನ್ನೂ ಒಳಗಡೆ ಬಂದಾದಮೇಲೆ ಇವಾಗ ನಾವು ಬ್ಯಾಗೇಜ್ ಎಲ್ಲ ಚೆಕಿನ್ಗೆ ಹಾಕಬೇಕಲ್ಲ. ಇವಾಗ ನಮ್ಮ ಮನೆಯವರು ಹಾಕ್ತಾರೆ, ನಾವು ಅಲ್ಲಿ ಹೋಗ್ತಾಯಿದ್ವಿ. ಅಷ್ಟರಲ್ಲೇ ಗುರುರಾಜ್ ಅವರು ಸಿಂಗರ್ ಇದ್ದಾರಲ್ಲ, ಇವರು ಬರ್ತಾಯಿದ್ರು. ಹಾಗಾಗಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿವಿ ನಾವು. ಅವರು ಪುಣೆಗೆ ಹೋಗ್ತಾಯಿದ್ರು. ಇವಾಗ ನೋಡಿ, ನಮ್ಮ ಮನೆಯವರು ಬ್ಯಾಗ್ ಚೆಕಿನ್ ಮಾಡ್ತಾಯಿದ್ದಾರೆ. ಬೋರ್ಡಿಂಗ್ ಪಾಸ್ ಆಲ್ರೆಡಿ ನಾವು ತೊಗೊಂಡಿದ್ವಿ. ಆಯ್ತು, ಚೆಕಿನ್ ಬ್ಯಾಗೆಲ್ಲ ಚೆಕಿನ್ ಆಯಿತು. ಬಂದಿವಾಗ ಗೇಟ್ ನಂಬರ್ ಯಾವುದು ಅಂತಂದರೆ 31 ಅಂತಿತ್ತು. ಈಗ ನೋಡಿ, ಇದು ಪಟ್ಟಿ ಏನಿದೆ ಅಲ್ಲ ಪರ್ಪಲ್ ಕಲರ್, ಆ ಕಡೆ ಎಲ್ಲ ಇಂಟರ್ನ್ಯಾಷನಲ್ ಚೆಕಿನ್, ಈ ಕಡೆ ಎಲ್ಲ ಡೊಮೆಸ್ಟಿಕ್ ಇರೋದು. ಇವಾಗ ಅದಾದಮೇಲೆ ಸೆಕ್ಯೂರಿಟಿ ಚೆಕ್ ಮಾಡಿದ್ವಿ. ಅದಾದಮೇಲೆ ಸೆಕ್ಯೂರಿಟಿ ಚೆಕ್ ಎಲ್ಲ ಆದಮೇಲೆ ಇವಾಗ ನಮ್ಮದು ಗೇಟ್ ಯಾವುದು ಅಂತ ಹೇಳಿದರೆ 31 ಇತ್ತು. ಇವಾಗ ನಾವು ಆ ಕಡೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಮನೆಯವರು. ನೋಡಿ, ಇಲ್ಲಿನೂ ಒಂದು ವಿಡಿಯೋ ಮಾಡಿದೆ, ಯಾವ ಥರ ಎಲ್ಲ ಕೂತಿದ್ದಾರೆ. ಅವರವರು ಗೇಟ್ ನಂಬರ್ ಯಾವುದಿರುತ್ತೋ ಅಲ್ಲೆಲ್ಲ ಕೂತಿದ್ದಾರೆ. ನಮ್ಮದು 31 ಅಲ್ಲ, ನಾವು ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ಟರ್ಮಿನಲ್ 1, ಇದು ಮೊದಲಿಂದಲ್ಲ ಹಾಗೆ ಇದೆ. ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಟರ್ಮಿನಲ್ 2 ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದು ತುಂಬ ದೊಡ್ಡದಾಗಿದೆ ಇದಕ್ಕಿಂತ. ಇವಾಗ ನಮ್ಮದು ಗೇಟ್ ನಂಬರ್ 31 ಅಲ್ಲ, ಆ ಕಡೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಹೋಗಿ ನಾವು ಇವಾಗ ನೋಡಿ, ಇಲ್ಲೊಂದು ಹೋಟ್ಲಿದೆ, ಸೌತ್ ಇಂಡಿಯನ್ ಹೋಟ್ಲು. ತುಂಬ ಚೆನ್ನಾಗಿದೆ ಇದು. ನೋಡ್ಕೊಂಡು ಇಲ್ಲೆಲ್ಲ ಏನೇನು ಸಿಗ್ತದೆ ಅಂತಂದು. ಯಾವುದಪ್ಪ ಇದು ಅಂತಂದರೆ ರಾಮೇಶ್ವರ ಹೋಟ್ಲದು. ನಾವು ನೋಡಿ ಹೋಗಿ ಬ್ಯಾಗೆಲ್ಲ ಇಟ್ಟು ಫ್ರೆಶ್ ಆಗಿ ರೆಡಿಯಾಗಿ ಬರ್ತಿದ್ವಿ. ನೋಡಿ ನಾನು ಹೆಂಗೆ ಕಾಣ್ತಾಯಿದ್ದೀನಿ, ಚೆನ್ನಾಗಿ ಕಾಣ್ತಾಯಿದ್ದೀನಲ್ಲ. ನಾನು ರೆಡಿಯಾಗಿ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಚೆನ್ನಾಗಿ ನಾನು, ಹಾಗಾಗಿ ಎಲ್ಲ ರೆಡಿಯಾಗಿ ಕೂತೀವಿ. ಬಂದು ಫ್ರೆಶ್ ಆದ್ವಿ. ಅವಾಗ ಹೆಂಗೆ ಕಾಣ್ತಾಯಿದ್ವಿ, ಇವಾಗ ಹೆಂಗೆ ಕಾಣ್ತೀವಿ. ಲಿಪ್ಸ್ಟಿಕ್ ಹಚ್ಕೊಂಡ್ಮೇಲೆ ಚಂದ. ಹಂಗಾಗಿ ಇವಾಗ ಬಂದೆಲ್ಲ ಫ್ರೆಶ್ ಆದ್ವಿ. ಫ್ರೆಶ್ ಆದ್ವಿ. ಈಗ ಒಂದು ಕಾಫಿ ಕುಡಿಯೋಣ. ನಾನು ಕುಡಿಯಂಗಿಲ್ಲ, ನೀವೇ ಕುಡಿ. ಆಯ್ತು, ನೋಡೋಣ. ನಡೀರಿ ಇವಾಗ ಒಂದು ಕಾಫಿ. ರಾಮೇಶ್ವರ ಕೆಫೆದು ಕಾಫಿ ಹೆಂಗೈತೆ ಅಂತ ನೋಡೋಣ.
ಹೌದಾ, ಸರಿ ಮತ್ತೆ ನಡೀರಿ ಹೋಗೋಣ. ಓಕೆ. ಹ್ಞೂ, ಇವಾಗ ಎಷ್ಟಾಗಿದೆ ಟೈಮು? 5 ನಿಮಿಷ ಆಯ್ತು. 5 ನಿಮಿಷ. ಇನ್ನೂ 7 ಗಂಟೆ, ಇನ್ನೂ 2 ಅವರ್ ವೇಟ್ ಮಾಡಬೇಕು. ಇಡೀ ಜಾಗರಣೆ ಇವತ್ತು. ಹೌದು, ನಡಿ. ನಿದ್ದೆ ಇಲ್ಲ, ಏನಿಲ್ಲ, ಫುಲ್ ಜಾಗರಣೆ. ಈಗ ನೋಡಿ ನಿದ್ದೆ ಬರೋಲ್ದು. ಸಂಜೆವರೆಗೂ ಏನು ಹಾಲತ್ತಾಗುತ್ತೋ ನೋಡೋಣ. ಸರಿ, ಓಕೆ ಓಕೆ, ಬಾಯ್. ನೋಡಿ ಇಲ್ಲೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿನಲ್ಲಿ ಚೇರ್ ಇದಾವೆ, ಚೇರ್ ಕಡೆ ರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಉದ್ದುದ್ದ ಇದೆ ಸೋಫಾ ಥರ ಮಲ್ಕೋಬೋದು. ನಡಿ ಹೋಗೋಣ. ನೋಡಿ ಬೆಳಿಗ್ಗೆ ಎಲ್ಲ ಫ್ರೆಶ್ ಆಗಿ ಇವಾಗ ಹೋಟ್ಲಲ್ಲಿ ಬಂದಿದ್ದೀವಿ. ಇಲ್ಲಿ ರಾಮೇಶ್ವರಂ ಹೋಟ್ಲ್ ಅಂತ ನೋಡಿ, ಸ್ಟಾರ್ಟಿಂಗ್ಗೆ ಆ ಕಡೆ ಈ ಕಡೆ ದೀಪ ಇಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ಮೂರ್ತಿ ಇಟ್ಟಿದ್ದಾರೆ. ದಿ ರಾಮೇಶ್ವರಂ ಕೆಫೆ ಅಂತಿದೆ. ಅದ್ರ ಮುಂದೆ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ರು. ನಮ್ಮ ಮನೆಯವರು ಉಪ್ಪಿಟ್ಟು ತೊಗೊಂಡ್ರು. ಉಪ್ಪಿಟ್ಟು ಅಂತೂ ಸೂಪರ್ ಆಗಿತ್ತು. ಏನು ಚೆನ್ನಾಗತ್ತೆ ರೀ? ರಾಮೇಶ್ವರಂ ಕೆಫೆದು ಉಪ್ಪಿಟ್ಟು ತಿನ್ನಾಗತ್ತೀಯ? ನೋಡಿ ಉಪ್ಪಿಟ್ಟು ತಿಂದಾದ್ಮೇಲೆ ನಮ್ಮ ಮನೆಯವ್ರು ಕಾಫಿ ತೊಗೊಂಡ್ರು. ಕಾಫಿ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಹಾಗಾಗಿ ನಾವು ವೇಟ್ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡು ಬರೋರಿದ್ದರು, ಮತ್ತು ನಮ್ಮ ಬೀಗರು ಬರೋರಿದ್ದರು. ನಮ್ಮ ಫ್ರೆಂಡ್ ಬಂದರು ನೋಡಿ, ಇವರೇ ಭಾರತಿ ಅಂತಂದು. ಇವರು ಬಂದರು. ಬಂದಾದಮೇಲೆ ಅವರು ಒಂದು ಸ್ವಲ್ಪ ಹೊತ್ತಿಗೆ ಬಂದರು. ಬಂದಾದಮೇಲೆ ಇವಾಗ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗಿ ಇವಾಗ ನಾವು ಕ್ಯೂವಲ್ಲಿ ನಿಂತಿದ್ದೀವಿ. ಇವಾಗ ಲೈನಲ್ಲಿ ಹೋಗ್ತಾ ಇದ್ದೀವಿ. ಬೋರ್ಡಿಂಗ್ ಆದಮೇಲೆ ಹೊರಗಡೆ ಅಂತಾರೆ ಫುಲ್ಲು ಫಾಗು, ಏನೇನೇನು ಕಾಣಿಸ್ತಾ ಇಲ್ಲ. ಬೆಂಗಳೂರು ಏರ್ಪೋರ್ಟಲ್ಲಿ ಬೆಳಗ್ಗೆ 6:45 ಆಗಿತ್ತು. ಅಷ್ಟು ಫುಲ್ಲು ಫಾಗ್ ಇತ್ತು ನೋಡಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈಗ ಎಲ್ಲ ಕಡೆಗೆ ಎಷ್ಟು ಫಾಗ್ ಇದೆ ನೋಡಿ. ಏನು ಕಾಣಿಸ್ತಾ ಇಲ್ಲ ದೂರಿಂದು, ಅಷ್ಟೊಂದು ಫಾಗು. ಅದರಲ್ಲಿ ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ, ನಾನು ನಮ್ಮ ಮನೆಯವರು. ನಾವು ಹೋಗ್ತಾ ಇರೋದು ಇಂಡಿಗೋ ಫ್ಲೈಟಲ್ಲಿ. ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ನಾನು ನಿಮಗೆ. ಟೈಟಲಲ್ಲಿ ನೀವು ಫೋಟೋ ನೋಡಿರ್ಬೋದು ವಿಮಾನದ್ದು. ಕೆಳಗಡೆ ಎಲ್ಲ ಐಸ್ ಎಲ್ಲ ಇದೆ ನೋಡಿ, ಸ್ನೋ ಅದೆಲ್ಲ. ನಾವೆಲ್ಲ ಸ್ನೋ ಅಂದಮೇಲೆ ನಿಮ್ಗೆ ಎಲ್ಲಿ ಅನಿಸಿರ್ಬೋದು ಅಂತಂದು ನೀವು ಊಹೆ ಮಾಡ್ಕೊತಿರ್ಬೋದು. ಕಮೆಂಟ್ ಮೂಲಕ ತಿಳಿಸಿ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವು ಅಂತಂದು. ಸರ್ಪ್ರೈಸಾಗೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಾವು ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಇದರಲ್ಲಿನೂ ಲಾಸ್ಟಲ್ಲಿ ಒಂದು ಫೋಟೋ ಹಾಕಿರ್ತೀನಿ. ಅದು ಚಿತ್ರ ಎಲ್ಲಿ ಬರುತ್ತೆ ಅಂತ ನೀವು ಹೇಳ್ಬೋದು. ನೋಡಿ ಫ್ಲೈಟಲ್ಲಿ ಕೂತಿದ್ದೀವಿ. ನಮ್ಮ ಮನೆಯವರು ನಮ್ಮ ಫ್ರೆಂಡೆಲ್ಲ ಹಿಂದೆ ಕೂತಿದ್ದಾರೆ. ನಮ್ಮ ಬೀಗರು ಮುಂದೆ ಕೂತಿದ್ದಾರೆ ನೋಡಿ. ಇವ್ರು ನಮ್ಮ ಬೀಗರು, ಅವ್ರು ಮುಂದೆ ಕೂತಿದ್ರು. 3 ಜನದ್ದು ಲೈನಲ್ಲೇ ಬಂದಿತ್ತು, ಹಿಂದೆ ಮುಂದೆ ಅಂತಂದು. ಇಲ್ಲೆಲ್ಲ ಕೂತಿದ್ವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಹೇಳೇ ಬಿಡ್ತೀನಿ ನಿಮಗೆ, ಯಾಕೆ ಅಷ್ಟೊಂದು ಇದು. ಇವಾಗ ನೋಡಿ ಚಿತ್ರ ನೋಡ್ತಿರ್ಬೋದು ನೀವು. ನೋಡಿ ಇದು ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ನೋಡಿ ಬೆಳಗ್ಗೆ ನಾವು ನಮ್ಮ ಟಿಕೆಟಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿತ್ತು. ಹಾಗಾಗಿ ನಮಗೆ ಬ್ರೇಕ್ಫಾಸ್ಟ್ ಕೊಟ್ಟರು ಫ್ಲೈಟಲ್ಲಿ. ಒಂದು ರೋಲ್ ಕೊಟ್ಟರು, ವೆಜಿಟೇಬಲ್ ರೋಲು, ಮತ್ತು ಕಾಫಿ ಕೊಟ್ಟರು. ವೆಜಿಟೇಬಲ್ ರೋಲು ಅಷ್ಟೇ ಪರವಾಗಿಲ್ಲ, ಸಾಧಾರಣ ಇತ್ತು. ಓಕೆ ಇತ್ತು. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ರೋಲು. ನಮ್ಮ ಮನೆಯವ್ರು ನನಗೆ ತಿನ್ನಿಸ್ತಾರೆ. ಫಸ್ಟು ತಿನ್ನಿಸಿದ್ಮೇಲೆ ಅವ್ರು ತಿನ್ನೋದು. ಓಕೆ ಅನ್ನಿಸ್ತು, ಪರವಾಗಿಲ್ಲ, ತಿನ್ಬೋದು ಅಂತ, ಏನು ಕೆಟ್ಟದೇನಿಲ್ಲ. ನೋಡಿ ಈ ಥರ ರೋಲು, ಒಳಗಡೆ ವೆಜಿಟೇಬಲ್ ಇದೆ. ಬಟ್ ಏನಂದರೆ ಬಿಸಿ ಇದ್ದರೆ ಇನ್ನೂ ಟೇಸ್ಟ್ ಆಗೋದೇನೋ, ಅದು ಸ್ವಲ್ಪ ತಣ್ಣಗೆ ಇತ್ತು. ಓಕೆ, ಇನ್ನೇನು ಮಾಡೋದು, ತಿನ್ನಬೇಕಲ್ಲ, ಟಿಫಿನ್ ಟೈಮಿಗೆ ಹಸಿವಾಗಿರುತ್ತೆ. ನಾವು ಅಲ್ಲಿ ಉಪ್ಪಿಟ್ಟು ತಿಂದಿದ್ವಿ, ಅದನ್ನು ತಿಂದ್ವಿ. ಮತ್ತು ಹೋದ್ಮೇಲೆ ಎಷ್ಟೊತ್ತಿಗೆ ಊಟ ಸಿಗುತ್ತೆ ಏನಿಲ್ಲ ಅಂತಂದು ತಿಂದ್ವಿ, ಚೆನ್ನಾಗಿತ್ತು. ಇವಾಗ ನೋಡಿ ಸೀನರಿ ನೋಡಿ ತೋರಿಸ್ತಾ ಇದ್ದೀನಿ ನಾನು. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದು ನೋಡಿ, ಫುಲ್ಲು ಬೆಟ್ಟದ ಮೇಲೆ ಫುಲ್ಲು ಐಸ್ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇನ್ನು ಮುಂದೆ ಹೋದಂಗೆಲ್ಲ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಐಸ್ ಇದೆಲ್ಲ.
ನೋಡಿ ಸೀನರಿ ನೋಡ್ತಾ ನೋಡ್ತಾ ಊರು ಬಂದೇ ಬಿಡ್ತು, ಫ್ಲೈಟು ಲ್ಯಾಂಡ್ ಆಗ್ತಾ ಇದೆ. ನೀವು ಅದೆಲ್ಲ ಐಸದೆಲ್ಲ ನೋಡಿ ಊಹೆ ಮಾಡಿರ್ಬೋದು ಇವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ನೀವು ಕಮೆಂಟ್ ಮೂಲಕ ತಿಳಿಸಿ ಅದನ್ನು. ಇವಾಗ ಏರ್ಪೋರ್ಟಲ್ಲಿ ಇಳಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಒಂದು ಲೈಟಾಗಿ ಕಾಣಿಸ್ಬೋದಲ್ಲ ಏರ್ಪೋರ್ಟ್ ಹೆಸರದು ಯಾವುದಂತ, ನೀವು ಲಕ್ಷ್ಯ ಕೊಡಿ. ಯಾಕೆಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೌಡ್ ಕೊಡಲಿಲ್ಲ ನಮಗೆ, ಹಾಗಾಗಿ ನಾನು ವಿಡಿಯೋ ಅಷ್ಟೊಂದು ಮಾಡಲಿಲ್ಲ. ತಕ್ಷಣ ಮಾಡಿದೆ, ಆಗ ಬೇಡ ಅಂದದಕ್ಕೆ ಕಟ್ ಮಾಡಿದೆ. ನಾನು ಒಂದು ಸ್ವಲ್ಪ ಹಾಕಿದ್ದೀನಿ, ಅದು ಊರ ಹೆಸರು ನಿಮ್ಗೆ ಕಾಣಿಸುತ್ತೆ, ನೀವು ನೋಡ್ಬೋದು. ಮತ್ತು ಮುಂದೆ ಒಂದು ಏರ್ಪೋರ್ಟ್ ಒಳಗಡೆ ನಾವು ಬ್ಯಾಗೆಲ್ಲ ತೊಗೊಂಡಿವಲ್ಲ, ಲಗೇಜ್ ಎಲ್ಲ ತೊಗೊಂಡಿವಲ್ಲ, ಅಲ್ಲಿನೂ ಆ ಚಿತ್ರ ಮಾಡಿ ಹಾಕಿದ್ದಾರೆ ಆ ಊರದ್ದು. ಅದನ್ನು ಯಾವ ಊರು ಅಂತಂದು ನೀವು ಊಹೆ ಮಾಡ್ಬೋದು. ಎಲ್ಲ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾವು ಯಾವ ಊರಿಗೆ ಹೋಗಿದ್ದೀವಿ ಅಂತಂದು. ಓಕೆ, ನೋಡಿ ಈ ಚಿತ್ರ ನೋಡಿ, ನೀವು ಅನಿಸಿರ್ಬೋದು ನಾವು ಯಾವ ಊರಿಗೆ ಹೋಗಿದ್ದೀವಿ ಅಂತಂದು. ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ ಇನ್ನೂ ಯಾರು ಹೊಸಬರು ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಹೇಗೆ ಅನಿಸ್ತು, ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಯಾವ ಊರಿಗೆ ಹೋಗಿದ್ದೀವಿ ಅಂತ. ಓಕೆ, ಟಾಟಾ, ಬಾಯ್, ಟೇಕ್ ಕೇರ್.